ಮೈಸೂರು ದಸರಾ ಮರಳಿ ಬಂದಿದೆ. ದಸರಾವೊಂದ ಕಲರ್ಫುಲ್ ಮಾಡಲು ಆನೆಗಳು ಅರಮನೆ ಪ್ರವೇಶ ಮಾಡಿದ್ದು, ಜಂಬೂ ಸವಾರಿ ತಾಲೀಮಿಗೆ ರೆಡಿಯಾಗ್ತಾ ಇರುವ ಆನೆಗಳಿಗೆ ತೂಕ ಪರೀಕ್ಷೆ ಮಾಡಲಾಗಿದೆ. ಕ್ಯಾಪ್ಟನ್ ಅಭಿಮನ್ಯುಗಿಂತ ಭೀಮನೇ ತೂಕದಲ್ಲಿ ನಂಬರ್ 1 ಅಂತ ತೋರಿಸಿದ್ದಾನೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ರೆಡಿಯಾಗ್ತಾ ಇರುವ ಗಜಪಡೆಗೆ ತೂಕ ಪರೀಕ್ಷೆ ನಡೆಯಿತು. ಮೊದಲ ತಂಡದಲ್ಲಿ ಮೈಸೂರಿಗೆ ಬಂದು ನೆಲೆಸಿರುವ 9 ಆನೆಗಳ ತೂಕ ಪರೀಕ್ಷೆ ಸೋಮವಾರ ಬೆಳಿಗ್ಗೆ ನಡೆಯಿತು. ಲಕ್ಷ್ಮಿ ಬಳ್ಳೆ ಲಕ್ಷ್ಮಿ ಅದೇ ನಾವು ಮಾಡ್ಬಿಟ್ರೆ ಬಟ್ಟೆ ಎಲ್ಲ ಹರ್ಕೊಬಿಡ್ತೀರಾ ನೀವುಗಳು. ತೊಳಿತಾ ಇದ್ದೀರಾ? ಸರ್ ಒಂಚೂರು ಮೊಬೈಲ್ ಹಿಂದಿಗೆ ಸರ್. ಪ್ರಶಾಂತ ಗೊತ್ತಾಇದೆಯಾ ತೇಜ? ನೀನು ನೋಡ್ಬೇಡ, ನೀನು ಗೊತ್ತಾಇದೆಯಾ? ಇರ್ಲಿಲ್ಲ ನಾಡಹಬ್ಬ ದಸರಾ 2025 ಅಂಗವಾಗಿ ಮೊದಲೇ ತಂಡದಲ್ಲಿ ಆಗಮಿಸಿರ್ತಕ್ಕಂಥ ಆನೆಗಳಿಗೆ ನಾವು ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಆ ತೂಕ ಪರೀಕ್ಷೆ ಈ ಥರ ಇರುತ್ತೆ. ಅಭಿಮನ್ಯು 5360 kgಯನ್ನು ಭಾರವನ್ನು ಹೊಂದಿದ್ದಾನೆ. ತದನಂತರ ಏಕಲವ್ಯ 5305 kgಯನ್ನು ಹೊಂದಿದ್ದಾನೆ. ಲಕ್ಷ್ಮಿ 3735 kg, ಮಹೇಂದ್ರ 5120 kg, ಭೀಮ 5460 kg, ಕಂಚನ್ನು 4880 kg, ಕಾವೇರಿ 3010 kg, ಧನಂಜಯ 5310 kg, ಪ್ರಶಾಂತ 5110 kg. ಸೊ ಈ ಥರ ಎಲ್ಲ ಭಾರವನ್ನು ನಾವು ಹೇಳಿದ್ದೀವಿ. ಬಟ್ ಏನಂತಂದರೆ ಎಲ್ಲ ಆನೆಗಳು ಹೆಲ್ದಿಯಾಗಿದ್ದಾವೆ. ಈ ಸಲ ತೂಕ ಚೆನ್ನಾಗೇ ಇದೆ. ನಾವೇನು ಅಂದರೆ ಏರ್ಸೋ ಅಷ್ಟು ಏನೋ ಇದು ಇಲ್ಲ. ಹಾಗಾಗಿ ತುಂಬ ಆರೋಗ್ಯವಾಗಿದ್ದಾವೆ ಎಲ್ಲ ಆನೆಗಳು. ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ. ಸೊ ಯಾವುದೂ ತೊಂದರೆ ಇಲ್ಲ. ಯಾಕಂದರೆ ಈಗ ನಾವು ತೂಕದ ಮೇಲೆ ನಾವು ಹೇಳ್ಬೋದು ಎಲ್ಲ 5000 ಆಸುಪಾಸದಲ್ಲಿದೆ ಅಂತಂದರೆ. ಸೊ ಒಳ್ಳೆಯ ಲಾಸ್ಟ್ ಟೈಮ್ ನಾವು ಕಳಿಸ್ಕೊಡುವಾಗ ಕೂಡ ಅಷ್ಟೇ ಇತ್ತು. ಸೊ ಈಗ ಅದೇ ವೆಯ್ಟ್ ಮೇಂಟೈನ್ ಆಗಿದೆ. ಅದಕ್ಕೆ ತೂಕ ಪರೀಕ್ಷೆ ಮಾಡೋ ಉದ್ದೇಶ ಅದರ ಹೆಲ್ತನ್ನು ಚೆಕ್ ಮಾಡುವಂಥ ಉದ್ದೇಶ ಇದು. ತೂಕದ ಮೇಲೆ ಓಕೆ ಅದು ಗಟ್ಟಿಯಾಗಿದೆಯೋ ಅಥವಾ ಏನಾದರೂ ಇನ್ನೂ ತೂಕ ಹೆಚ್ಚಿಸಬೇಕಾ ಅನ್ನೋ ಉದ್ದೇಶದಿಂದ ಸ್ಟೆಮ್ನ ಹೆಚ್ಚಿಸುವ ಸಲುವಾಗಿ ಅದನ್ನು ನಾವು ಚೆಕ್ ಮಾಡ್ತೀವಿ. ಅಂಬಾರಿ ಹೊರುವ ಅಭಿಮನ್ಯುವಿಗೆ ಸೆಕೆಂಡ್ ಪ್ಲೇಸ್,
ತೂಕದಲ್ಲಿ ಕ್ಯಾಪ್ಟನ್ ಅಂದೇ ಹಿಂದಿಕ್ಕಿದ ಭೀಮ. ಭಾನುವಾರವಷ್ಟೇ ಅರಣ್ಯ ಭವನದಿಂದ ಅರಮನೆ ಅಂಗಳಕ್ಕೆ ಪ್ರವೇಶ ಮಾಡಿದ್ದ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಧನ್ವಂತ್ರಿ ರಸ್ತೆಯಲ್ಲಿರುವ ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ವೆಯ್ಟ್ ಚೆಕ್ ನಡೆಯಿತು. ಈ ತೂಕ ಪ್ರಕ್ರಿಯೆಯಲ್ಲಿ ಗಜಪಡೆ ಕ್ಯಾಪ್ಟನ್ ಅಭಿಮನ್ಯುಗಿಂತಲೂ ಭೀಮ ಆನೆ ಹೆಚ್ಚು ತೂಕ ತೂಗುವ ಮೂಲಕ ಅಂಬಾರಿ ಹೊರುವ ಭವಿಷ್ಯದ ಆನೆಯಾಗಿ ಭರವಸೆ ಮೂಡಿಸಿದೆ. ಆನೆಗಳ ತೂಕದ ವಿವರ: ಅಭಿಮನ್ಯು 5,360 ಕೆಜಿ, ಧನಂಜಯ 5,310 ಕೆಜಿ, ಕಾವೇರಿ 3,010 ಕೆಜಿ, ಲಕ್ಷ್ಮಿ 3,730 ಕೆಜಿ, ಭೀಮ 5,465 ಕೆಜಿ, ಏಕಲವ್ಯ 5,305 ಕೆಜಿ, ಮಹೇಂದ್ರ 5,120 ಕೆಜಿ, ಕಂಜನ್ 4,880 ಕೆಜಿ, ಪ್ರಶಾಂತ 5,110 ಕೆಜಿ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಹಿನ್ನೆಲೆ ದಸರಾ ಗಜಪಡೆಯ ಮಾವುತರು ಹಾಗೂ ಕಾವಾಡಿಗಳಿಗೆ ಹೊಸ ಬಟ್ಟೆ ವಿತರಣೆ ಮಾಡಲಾಯಿತು. ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಗಜಪಡೆಯ ಮಾವುತ ಕಾವಾಡಿಗಳಿಗೆ ಶರ್ಟ್, ಪಂಚೆ, ಶಾಲ್ಯ ವಿತರಿಸಿ ಬೆಳಗಿನ ತಿಂಡಿಯನ್ನು ವಿತರಿಸಿದರು. ಈ ಸಂದರ್ಭ ಮಾಧ್ಯಮದೊಂದಿಗೆ ಮಾತನಾಡಿದ ಹರೀಶ್ ಗೌಡ, ದಸರಾ ಆರಂಭಗೊಳ್ಳುವ ಮುನ್ನವೇ ನಗರದ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗುತ್ತೆ ಎಂದಿದ್ದಾರೆ. ಒಟ್ಟಾರೆ ಆನೆಗಳ ತೂಕ ಪರೀಕ್ಷೆ ಮುಗಿದಿದ್ದು, ಮುಂದೆ ಆನೆಗಳಿಗೆ ಪ್ರತಿನಿತ್ಯ ಪೌಷ್ಟಿಕ ಆಹಾರ ನೀಡಿ ಜಂಬೂ ಸವಾರಿ ಮೆರವಣಿಗೆಗಾಗಿ ತಾಲೀಮು ಸೇರಿ ಹಲವು ತರಬೇತಿಗಳನ್ನು ನೀಡಲಾಗ್ತಾ ಇದೆ. ಸರ್, ಇದು ನಮಗೆ ತುಂಬ ಸಂತಸದ ಸುದ್ದಿ. ಯಾಕಂದರೆ ಆನೆಗಳು ಬಂದು ಫಸ್ಟ್ ದಿವಸ ಪ್ಯಾಲೇಸ್ಗೆ ಬರ್ತಾ ಇದ್ದಂಗೆ ಮರು ದಿವಸನೇ ನಮ್ಮ ಹತ್ರ ಬಂದು ತೂಕ ಹಾಕಿಸ್ಕೊಂಡ್ರೆ ನಮಗೊಂಥರ ಮನಸ್ಸಲ್ಲಿ ಏನು ಫೀಲಿಂಗ್ ಅಂದರೆ ನಮ್ಮ ಹತ್ರದಿಂದನೇ ದಸರಾ ಸ್ಟಾರ್ಟ್ ಆದಂಗೆ ಇಲ್ಲಿಂದನೇ ಆದಂಗೆ ಅನ್ನಿಸ್ತದೆ ಸರ್. ಇದು ನಮ್ಮ ವೇವ್ರೇಜು 60 ವರ್ಷದ ಮೇಲೆ ಆಗೋಗ್ತು ಸರ್, ಅದಕ್ಕಿಂತ ಜಾಸ್ತಿ ಆಗಿದೆ. ಬಟ್ ಯಾವತ್ತಿಂದ ಆನೆ ತೂಕ ಮಾಡೋಕ್ಕೆ ಶುರು ಆಯಿತು ಇಲ್ಲಿಂದನೇ ಸರ್ ಸ್ಟಾರ್ಟ್ ಮಾಡ್ತಿರೋದು. ಮೋರ್ ದೆನ್ 30-35 ಇಯರ್ಸಿಂದನೂ ತೂಕ ಮಾಡ್ತಾನೇ ಇದ್ದೀವಿ ಸರ್. ಅದನ್ನು ಪ್ರತಿ ವರ್ಷ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಮಗೆ ಆನೆಗಳದ್ದು ನಿಮಗೆ ಗೊತ್ತಿರೋದಂಗೆ ಅದ್ರ ವೆಯ್ಟ್ ನೋಡ್ತೀವಿ, ಮತ್ತು ಇಲ್ಲಿ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಎಲ್ಲ ಕೊಟ್ಟು ಅದನ್ನು ಡೈಲಿ ವಾಕಿಂಗಲ್ಲಿ ಹೋಗಿ ಅದಕ್ಕೆ ಪ್ರಾಕ್ಟೀಸ್ ಮಾಡೋದು ಆಗುತ್ತಲ್ಲ ಸರ್, ನಿಮಗೆಲ್ಲ ಗೊತ್ತಿರ್ಬೋದು. ಅದು ಮಾಡ್ತಾ ಇರೋದು ಹೌದು, ನಮ್ಮ ತಂದೆ ಕಾಲದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಸರ್, ಈಗ ಬಂದು ರೋಡಲ್ಲೇ ವಾಪಸ್ ಹೋಗುತ್ತೆ. ಹಂಗಲ್ಲ, ಹೆಂಗಂದ್ರೆ ಹೋಗಿ ಲೆಫ್ಟ್ ಆಯುರ್ವೇದ ಸರ್ಕಲ್ ಹೋಗಿ ವಾಪಸ್ ಹೋಗಿ ಆಯುರ್ವೇದ ಹೋಗಿ ವಾಪಸ್ ಸ್ಪೆಷಲ್ ರಿಪೋರ್ಟ್ ಕೊಡಗು ಚಾನಲ್, ಮೈಸೂರು.